ನೋಡಿ ರಾಯಲ್ ಬ್ಲೂ ಅಲ್ಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಇವತ್ತಿನ ವ್ಲಾಗ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಕೆಲಸ ಇತ್ತು ಬೆಳಗ್ಗೆಯಿಂದ. ಕೆಲಸ ಏನಿತ್ತು ಅಂದರೆ ಬೆಳಗ್ಗೆನೇ ಬೇಗ ಕೆಲಸಕ್ಕೆ ಹೋಗಿ ಬಂದು ಏನೇನೋ ಇತ್ತು, ತುಂಬಾ ಇತ್ತು ಇವತ್ತು ಬೆಳಗ್ಗೆಯಿಂದ. ಒಂದಿಷ್ಟು ಬಟ್ಟೆಗಳನ್ನು ಇಲ್ಲಿ ಸ್ಟಿಚ್ ಮಾಡಲಿಕ್ಕಿತ್ತು. ನೋಡಿ, ಇದು ಶ್ರೇಯಂದು. ಅಲ್ಲೊಂದಿಷ್ಟು ಸ್ಟಿಚ್ ಮಾಡಿಟ್ಟಿದ್ದೇನೆ, ಒಂದಿಷ್ಟು ಅಲ್ಲಿಟ್ಟಿದ್ದೇನೆ, ಒಂದಿಷ್ಟು ಇಲ್ಲಿಟ್ಟಿದ್ದೇನೆ. ಇದೆಲ್ಲ ಸ್ಟಿಚ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಕಾಲ್ ಬಂತು. ಏನು ಅಂತಂದರೆ ಇದು ದಾಖಲಾತಿ. ನೋಡಿ, ಇವು ದಾಖಲಾತಿಗಳನ್ನು ಮಾಡಿದ್ದಾರೆ. ಆವಾಗ ಇದು ಮಿಸ್ಟೇಕ್ ಆಗಿದೆ ಅಂತೆ. ಇಲ್ಲಿ ನಮ್ಮ ಅಮ್ಮಂದು ಕೇಳಿದರು, ನಮ್ಮ ಅಮ್ಮಂದು ಕೊಟ್ಟರೆ ಇದು ಮಿಸ್ ಮ್ಯಾಚ್ ಆಗ್ತಾಯಿದೆ ಅಂತೆ. ಈಗ ಬೇಕಾಗಿರೋದು ತಂದೆದಂತೆ, ಇನ್ನು ತಂದೆದು ಕೊಡಬೇಕು ನೋಡಿ ಸ್ನೇಹಿತರೆ. ಹಾಗಾಗಿ ಈಗ ವಾಪಸ್ ಬಂದಿದ್ದೀನಿ. ಇವತ್ತು ಲಾಸ್ಟ್ ಡೇಟ್ ಇದೆ, ಹಾಗಾಗಿ ಇವತ್ತು ಕೊಡಬೇಕು. ನಾಳೆ ಕೊಡ್ತೇನೆ. ಈಗ ನಾಳೆ ಇದ್ದಾರಂತೆ, ಬಾ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಯಜಮಾನ್ರದ್ದು ಕರೆಕ್ಟಾಗಿದೆ. ಮುಂಚೆ ಯಜಮಾನ್ರದ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಇದನ್ನು ಮಾಡ್ಬೇಕಾದ್ರೆ ಸಾಕಾಗಿ ಹೋಯಿತು. ನಾನು ಸಾಧಾರಣ 4-5 ತಿಂಗಳು ಗೊತ್ತೇ ಕುಡಿದಿದ್ದೀನಿ. ಇದು ನಂದು ಕೂಡಲೇ ಆಗಿತ್ತು, ಆದರೆ ಈಗ ನಂದು ಪ್ರಾಬ್ಲಮ್ ಬಂದುಬಿಟ್ಟಿದೆ. ಹಾಗಾಗಿ ಈಗ ಏನು ಮಾಡೋದಕ್ಕೆ ಬರ್ತಾಯಿಲ್ಲ. ಈಗ ಇಲ್ಲಿಗೆ ಹೋಗಿ ಬಂದೆ. ಇಲ್ಲಿಗೆ ಹೋಗಿದ್ದ ಮುಂಚೆ ಇನ್ನೊಂದು ಕಡೆ ಹೋಗಿದೆ. ಎಲ್ಲಿಗೆ ಅಂಥೇಳಿ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಒಂದು ಕೊರಿಯರ್ ಬಂದಿದೆ, ಪಾರ್ಸಲ್ಲು ಸೀರೆದ್ದು. ಇದು ಯಾವ ಸೀರೆ ಅಂತ ಹೇಳ್ತೀನಿ. ನನಗೆ ಬಲ್ಕ್ ಆರ್ಡ್ರ್ ಬಂದಿತ್ತು. ಆ ಬಲ್ಕ್ ಆರ್ಡ್ರನ್ನು ತರಿಸಿದ್ದೆ ಸ್ನೇಹಿತರೆ. ಒಂದೇ ಕಲರ್ ಸೀರೆ ಇದೆ. ಇದು ಯಾವಿದೆ ಎಂತ ಇದೆ ಅಂತೇಳಿ ತೋರಿಸ್ತೇನೆ ನಿಮಗೆ. ನೋಡಿ, ಮತ್ತೊಂದು ಪಾರ್ಸಲ್ ಬಂದಿದೆ. ಯಾವುದಂತ ಹೇಳಿ ನೋಡಿ, ಬಲ್ಕ್ ಆರ್ಡ್ರಲ್ಲಿ ಬಂದಿದೆ ಪಾರ್ಸಲ್ಲು. ಬಲ್ಕ್ ಆರ್ಡ್ರ್ ಬಂದಿತ್ತು ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ, ನೋಡಿ ಮಸ್ತಾಗಿದಾವೆ ಕ್ವಾಲಿಟಿ. ನೋಡಿ, ಕ್ವಾಲಿಟಿ ಚೆನ್ನಾಗಿದಾವೆ ಸ್ನೇಹಿತರೆ. ಇವು ನೋಡಿ, ರಾಯಲ್ ಬ್ಲೂ ಅಲ್ಲಿ ಫುಲ್ ಡಿಸೈನ್ ಇದೆ. ನೋಡಿ, ಈ ಥರ ಪಲ್ಲು ಬಂದು ಹೀಗಿದೆ. ಮತ್ತು ಬ್ಲೌಸೂ ಸೇಮ್ ಸೀರೆ ಥರನೇ ಇದೆ. ನೋಡಿ, ಬ್ಲೌಸ್ ಕೂಡ ಪ್ಲೇನ್ ಏನಿಲ್ಲ ಸ್ನೇಹಿತರೆ, ಚೆನ್ನಾಗಿ ಬಂದಿದೆ. ಹಾಗೆ ಯಾರಿಗಾದರೂ ಈ ಥರ ಬಲ್ಕ್ ಆರ್ಡ್ರಲ್ಲಿ ನಿಮಗೆ ಬೇಕನ್ನಿಸಿದ್ರೆ ತಗೋಬೋದು. ನೋಡಿ ಸೀರೆ ಮಾತ್ರ ಚೆನ್ನಾಗಿದೆ. ಹಾಗೆ ಇಷ್ಟು ಸೀರೆ ಇದೆ. ಇದರಲ್ಲಿ ಎಷ್ಟು ಸೀರೆ ಇದೆ ನಿಮಗೆ ಅಂತಂದರೆ, ಈಗ 20 ಸೀರೆ ಇದೆ ಒಂದೇ ಥರ. ನೋಡಿ, 20 ಸೀರೆ ಇದೆ. 20 ಸೀರೆಗಳನ್ನು ಬಲ್ಕ್ ಆರ್ಡ್ರಲ್ಲಿ ಹೇಳಿದ್ದಾರೆ. ಸ್ಕೂಲಿಗೆ ಯಾರಿಗಾದರೂ ಈ ಥರ ನಿಮಗೆ ಬೇಕಂದರೆ ನೋಡಿ, ಇಷ್ಟು ಸೀರೆ ಇದೆ. ಈಗ 20 ಸೀರೆ ಇದೆ. ನಿಮಗೂ ಇದೇ ಥರ ಬಲ್ಕ್ ಆರ್ಡ್ರಲ್ಲಿ ಬೇಕು ಅಂದರೆ ನಾವು ಕೊಡ್ತಾಯಿದ್ದೀವಿ. ಯಾರಿಗಾರು ಬೇಕಾದರೆ ಹೇಳಿ, ಸ್ಕ್ರೀನ್ ಮೇಲೆ ಹೋಗ್ತಿರ್ತೇವೆ ನಂಬರು. ಇದನ್ನೀಗ ಮತ್ತೆ ನಾವೀಗ ಕಳಿಸ್ಬೇಕು. ಹೀಗೆ ಪ್ಯಾಕ್ ಮಾಡಿ ಕಳಿಸ್ತೇವೆ ಸ್ನೇಹಿತರೆ. ನಿಮಗೂ ಇದೇ ಥರ ಏನಾದರೂ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಹೋಗ್ತಿರುವಂಥ ನಂಬರಿಗೆ. ಹಾಗೆ ನಾವು ಇದನ್ನು ನಮ್ಮ ಇನ್ಸ್ಟಾ ಕೂಡ ಫಾಲೋ ಮಾಡ್ಕೊಳ್ಳಿ. ರೇಣುಕಾ ಸಾರಿ ಹೌಸ್ ಅಂತೇಳಿ ಇದೆ. ಹಾಗೆ ಅದನ್ನು ಫಾಲೋ ಮಾಡ್ಕೊಂಡ್ರೆ ನಿಮಗೆ ದಿನ ಹೊಸ ಸೀರೆದು ಅಪ್ಡೇಟ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಎಷ್ಟು ಚೆನ್ನಾಗಿದೆ ಸೀರೆ. 20 ಸೀರೆ ಇದೆ. ಇದು ಇನ್ನೂ ಬೇಕಂತ ಹೇಳಿದ್ದಾರೆ, ಕೇಳಬೇಕು. ಅವರು ಬೇಕಂದರೆ ಕೊಟ್ಟು ಕಳಿಸಿದ್ರೆ ಆಯಿತು. ಈಗ 20 ಹೇಳಿದ್ದಾರೆ ಸ್ನೇಹಿತರೆ. ನೋಡಿ, ಈಗ 20 ಸೀರೆಗಳನ್ನು ಕೊಡ್ತಾ ಇದ್ದೀವಿ. ನಿಮಗೂ ಇದೇ ಥರ ಏನಾದರೂ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನೋಡಿ, ಇದು ಹಾಂ, ಹಾಗೆ ಹಾಂ, ಹಾಗೆ ಕರೆಕ್ಟ್. ಇದನ್ನು ತಗೋ, ಮೊದಲು ಇದನ್ನು ತಗೋ. ಅದನ್ನ ಎಳಿ ಮೇಲ್ಗಡೆದ್ದು. ಶ್ರೇಯಮ್ಮ ಒಂದು ಕುಂದರ್ಸು. ಹಾಂ, ಅದನ್ನ ಇಡಿ ಹೇಳ್ತೀನಿ. ಪ್ಯಾಕ್ ಅದವ್ರ ಗಮ್ಮ ಇದನ್ನು ಮಾಡ್ಯಾರ. ನೋಡಿ ಸ್ನೇಹಿತರೆ, ಸೀರೆನ ಪ್ಯಾಕ್ ಮಾಡಿ ಇದು ಇಟ್ಟು ಬರಬೇಕು ಹೋಗಿ. ಈಗ
ಮತ್ತು ಕಳಿಸೋದಿದೆ ಬೇರೆ ಕಡೆಗೆ. ಇದು ಆರ್ಡ್ರ್ ಎಲ್ಲಿಗೆ ಬಂದಿದೆ ಅಂತಂದರೆ ಜಮಖಂಡಿಗೆ ಬಂದಿದೆ. ಒಂದೇ ಕಲರು ಸೀರೆ ಜಮಖಂಡಿಗೆ ಬಂದಿದೆ. ಇದನ್ನು ಜಮಖಂಡಿಗೆ ಈಗ ಕಳಿಸ್ಬೇಕು ಮತ್ತು ಪ್ಯಾಕ್ ಮಾಡಿ. ಅದಕ್ಕಾಗಿ ಈಗ ಇದನ್ನು ಮತ್ತೆ ಪ್ಯಾಕ್ ಮಾಡಬೇಕು ನೋಡಿ. ನಾವೀಗ ಪ್ಯಾಕ್ ಮಾಡಿ ಹಾಗೆ ಕಳಿಸ್ಬೇಕಂತ ಮಾಡಿದ್ದೀವಿ. ಸೀರೆ ಇದಾವಿಲ್ಲ ನೋಡಬೇಕು, ಕರೆಕ್ಟಾಗಿ ಎಲ್ಲ ನೋಡಬೇಕಲ್ಲ ಸ್ನೇಹಿತರೆ, ಹಾಗೆ ಕಳಿಸ್ಲಿಕ್ಕೆ ಒಂದು ಆಗಲ್ಲಲ್ಲ. ಅದಕ್ಕಾಗಿ ಈಗ ನಮ್ಮ ಮೇಡಮ್ ಅವರು ಪ್ಯಾಕ್ ಮಾಡ್ತಾಯಿದ್ದಾರೆ. ಇವತ್ತೇ ಅವ್ರ ಪಾಪ ಬಂದರೆ, ಸ್ವಲ್ಪ ಹೊರಗಡೆ ಹೋಗ್ಯಾರೋ, ಅವರು ಬೇಗ ಬಂದರೆ ಇಟ್ಟು ಬರ್ತೇವೆ. ಲೇಟ್ ಮಾಡಿ ಬಂದರೆ ನಾಳೆಗೆ ಇಡ್ತೇನೆ. ಹಾಗೆ ಅದು ಕೆಳಗಡೆ ತಗೋ, ಕತ್ರಿ ಉಂಟಲ್ಲ ಇಲ್ಲಿ ನೋಡಿ. ನಿಮಗೂ ಯಾರಿಗಾದರೂ ಈ ಥರ ಬಲ್ಕ್ ಆರ್ಡರಲ್ಲಿ ಒಂದೇ ಕಲರ್ ಬೇಕಂದರೆ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನಾವು ತರಿಸ್ಕೊಡ್ತೇನೆ ಸ್ನೇಹಿತರೆ. ಆ ಥರ ಹಾಕ್ಬಿಡ, ಹೀಗೆ ಹಾಕು, ಈ ಕಡೆಯಿಂದ ಹಾಕು, ಇಲ್ಲಿಂದ ಹಾಕಿ ಹೇಳ್ತೇನೆ ನಾ ಮೊದಲು. ಹಾಂ ಹಾಂ ಕರೆಕ್ಟ್ ಹಾಕು. ಹಾಂ ಈ ಥರ ಕಟ್ ಮಾಡಲ್ಲಿ ನೋಡಿ. ಮಗಳು ಪ್ಯಾಕ್ ಮಾಡ್ತಾ ಇದ್ದಾಳೆ. ಹಾಂ ಹಾಗೆ ಹಾಕು. ಅದು ಎಳುತ್ತೆ ಇಲ್ಲಿ ಶ್ರೇ, ಅದು ಎಳೋದೆ. ಹಾಂ ಹಾಕು, ಹಾಗೆ ಹಾಕು. ಅದು ಹೇಗೆ ಹಾಕಿರೋ ಎಳೋದ ನೋಡಿ ಶ್ರೇ. ಈ ಥರ ಈಗ ಪ್ಯಾಕ್ ಮಾಡ್ತಾಯಿದ್ದಾರೆ ನಮ್ಮ ಮೇಡಮ್ ಅವರು. ಹತ್ರ ಹಾಕ್ಬಿಡೋಣ, ದೂರ ಮಾಡು. ಹಾಂ ಬಿಡು, ಹಾಕಿದ್ನಂದು. ಹಾಗಾಗಿ ಸ್ನೇಹಿತರೆ ಈಗ ಪ್ಯಾಕ್ ಮಾಡಿ ಇದನ್ನು ಇಟ್ಟು ಬರ್ತೆ ಹೋಗಿ. ಎಳ್ಳೋದಷ್ಟೇ, ಅದು ಕಟ್ಟಬೇಕು. ನೀನು ಎಷ್ಟೇ ಗಮ್ ಹಾಕಿದ್ರು ನಿಲ್ಲಲ್ಲ ಕಣೆ ಅದು. ಅದು ನೀನು ಮಾಡಿರೋ ತಪ್ಪು. ಹಿಂಗೆ ಫುಲ್ ಹಾಕಬೇಕಿತ್ತು ಇದನ್ನು ಫೋಲ್ಡಿಂಗ್ ತೆಗಿ ಹೇಳ್ತೀನಿ ನಾನು. ನೋಡಿ ಸ್ನೇಹಿತರೆ, ಈ ಥರ ಈಗ ಪ್ಯಾಕ್ ಮಾಡಿ ಇನ್ನು ಇದನ್ನ ಹಾಕ್ತೇವೆ. ಯಾಕಂದರೆ ಮಳೆ ಇದೆಯಲ್ಲ, ಇದರಲ್ಲಿ ಹಾಕ್ತೇನೆ. ಇಲ್ಲಿ ಏನು ಚಿರತೆ ಸೊಪ್ಪು ಆಗಿದೆ ನೋಡಿ, ತುಂಬಾ ಆಗಿದೆ. ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಮಾಡಲ್ಲ, ಇನ್ನೊಂದು ದಿನ ಯಾವತ್ತಾದರೂ ಮಾಡ್ತೇನೆ. ಇಲ್ಲಿ ನನಗೆ ಗಿಡಗಳ ಹತ್ರ ತುಂಬ ಅಗಲಾಗಿದೆ. ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ಗಿಡಗಳ ಹತ್ರ ಅಗಲಾಗಿದೆ, ಗಿಡಗಳು ಬೆಳವಣಿಗೆ ಆಗ್ತಾಯಿಲ್ಲ ಅಂಥೇಳಿ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು, ಬಂದು ಮಸ್ತಿದೆ ನೋಡಿ. ಬಂದೆ ಜೂಮ್ ಹಾಕಿ. ಇದು ನೋಡಿ ಇಲ್ಲಿ ಕೂಡ ನೋಡಿ, ಇದಷ್ಟು ಈಗ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಸೊಪ್ಪನ್ನು. ಇದೆಲ್ಲ ಈಗ ಕಟ್ ಮಾಡಿ ಎತ್ತಿ ತೆಗೆದಿಟ್ಬಿಡ್ತೀನಿ. ನಾಳೆ ಅಥವಾ ನಾಡಿದ್ದು ಮಾಡ್ತೀನಿ. ಯಾಕಂದರೆ ತುಂಬಾ ಇಲ್ಲಿ ನೋಡಿ ಎಷ್ಟು ಅಗಲಾಗಿದೆ. ಇದರಿಂದಾಗಿ ಇಲ್ಲಿ ಯಾವ ಇದನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಾವಾಗಲೂ ನಮ್ಮ ಯಜಮಾನ್ರು ತಿರುಗಾಡಿ ತರ್ತಿದ್ರು. ಈ ಸತಿ ನಮ್ಮ ಮನೆ ಮುಂದಗಡೆನೇ ಇದೆ, ತರುವಂಥ ಟೆನ್ಷನ್ನೇ ಇಲ್ಲ ಅಷ್ಟೇ. ಹೌದಿಲ್ಲ? ಈಗ ಇದೆಲ್ಲವನ್ನು ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಒಂದಿಷ್ಟು ಸೊಪ್ಪಾಗಿದೆ. ಇದನ್ನು ಎಲ್ಲ ಬಿಡಿಸಿ ಅಥವಾ ರಾತ್ರಿ ಅದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನಾಳೆ ಅಥವಾ ನಾಡಿದ್ದು ಮಾಡ್ತೇನೆ, ಇವತ್ತಿನ ಮಾಡಲ್ಲ. ಯಾಕಂದರೆ ಇಲ್ಲಿ ತುಂಬಾ ತೊಂದರೆ ಕೊಡ್ತಾಯಿತ್ತಲ್ಲ, ಅದಕ್ಕಾಗಿ ತೆಗೆದಿದ್ದೇನೆ. ತೆಗೆದೆ ನೋಡಿ, ಎಷ್ಟು ಗಿಡಗಳಿಗೆ ಸ್ವಲ್ಪ ಗಾಳಿ ಆಡುತ್ತೆ, ಅದರಿಂದ ಗಾಳಿ ಆಡ್ತಾ ಇರಲಿಲ್ಲ. ಅದಕ್ಕಾಗಿ ತೆಗೆದೆ. ನೋಡಿ ಎಲ್ಲ ಹುಲ್ಲು ಈ ಕಡೆ ಸ್ವಲ್ಪ ತೆಗೆದೆ, ಇನ್ನೂ ತೆಗಿಬೇಕು. ಇನ್ನೂ ತುಂಬ ಇದೆ ಹುಲ್ಲು. ನೋಡಿ ಯಾವ ಥರ ಬಂದಿದೆ ಹುಲ್ಲು, ಇದೇ ಬೇಜಾರು. ತುಳಸಿ ಗಿಡಗಳು ಚೆನ್ನಾಗಿ ಬಂದಿದೆ, ಅದೇ ಖುಷಿ. ನೋಡಿ ಇದು ಬಂದು ಬಿಳಿ ದಾಸವಾಳ, ಇದು ಪಿಂಕ್ ದಾಸವಾಳ. ಮಾವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಹಚ್ಚಬೇಕು. ಈ ವರ್ಷ ನೆಲಕ್ಕೆ ಹಾಕ್ತೇವೆ. ಅದನ್ನು ತೆಗೆದು ಪಾಟಲ್ಲಿ ತೆಗೆದು ನೆಲಕ್ಕೆ ಇಡಬೇಕು ಅಷ್ಟೇ ಸ್ನೇಹಿತರೆ. ಬನ್ನಿ, ಬೇರೆ ಕೆಲಸ ಇದೆ, ಮಾಡ್ತೇನೆ. ನೋಡಿ ಸ್ನೇಹಿತರೆ, ಇಷ್ಟೊತ್ತನ ಗಾರ್ಡನ್ಯಾಗ ಅದು ಇದು ಕೆಲಸ ಮಾಡಿದ್ದೀವಿ. ಇಷ್ಟೊತ್ತನ ತುಂಬಾ ಕೆಲಸ ಇತ್ತು. ಏನು ಮೊನ್ನೆ ನಾವು ಬದನೆ ಗಿಡ ಹಚ್ಚಿದ್ವಿ ನೋಡಿ, ಬದನೆ ಗಿಡ, ಮೆಣಸಿನ ಗಿಡ, ಅವಕ್ಕೆಲ್ಲ ಗೊಬ್ಬರ ಹಾಕೋದು, ಸ್ವಲ್ಪ ಹುಲ್ಲು ತೆಗೆದು ಮಾಡೀನಿ. ಅದನ್ನೇನು ವಿಡಿಯೋ ಮಾಡಲಿಲ್ಲ. ಮತ್ತು ಸ್ವಲ್ಪ ಚಟ್ಟೆ ಸೊಪ್ಪು ಕೊಯ್ದು ಮಾತ್ರ ವಿಡಿಯೋ ಮಾಡಿದ್ದೇನೆ. ಅದನ್ನೊಂದು ದಿನ ಮಾಡಿರಬೇಕು, ಕ್ಲೀನ್ ಮಾಡಿಟ್ಟಿದ್ದೇನೆ. ಈಗ ರಾತ್ರಿ ಊಟಕ್ಕೆ ಇದು ಮಾಡ್ತಾಯಿದ್ದೀನಿ ನೋಡಿ, ಪುಲಾವನ್ನ. ರಾತ್ರಿ ಊಟಕ್ಕೆ ಪುಲಾವನ್ನ ರೆಡಿ ಮಾಡ್ತಾಯಿದ್ದೀನಿ. ಏನೈತಿ ಇಲ್ಲಲ್ಲ, ಈಗ ಗ್ರೀನ್ ಪುಲಾವನ್ನ ಮಾಡತ್ತೀನಿ ರಾತ್ರಿ ಊಟಕ್ಕೆ ಸ್ನೇಹಿತರೆ.
ಸೊಪ್ಪಿತ್ತು ಮೊನ್ನೆ ನಮ್ಮ ಅಮ್ಮರ ಮನೆಯದೆಲ್ಲ ತಂದದ್ದು, ಅದಕ್ಕಾಗಿ ರಾತ್ರಿ ಊಟಕ್ಕೆ ಅದನ್ನ ಮಾಡಿದ್ರೆ ಆಯ್ತು ಅಂತೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಆಗಲೇ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಅದು ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ರುಬ್ಕೊಂಡಿಟ್ಟಿದ್ದೀನಿ ನೋಡಿ. ಇದು ಹಾಕಿ ಮಾಡಿದರೆ ಪುಲಾವನ್ನ ತಿನ್ನಲು ಇಡ್ಲಿ ಅಷ್ಟು ಮಸ್ತ್ ಆಗುತ್ತೆ ನಮಗೆ. ಕೊತ್ತಂಬರಿ ಸೊಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ, ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಇವತ್ತು, ಚೂರಿತ್ತು ಅರ್ಥ ಹಾಕಿದ್ದೇನೆ. ನೀವು ಹಾಕಿರ್ತೀವಲ್ಲ ಜಾಸ್ತಿ ಹಾಕುವಂಥ ಅವಶ್ಯಕತೆ ಇರಲ್ಲ ನೋಡಿ. ಇದು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ತುಂಬ ಟೇಸ್ಟಿ ಆಗುತ್ತೆ. ಅದಕ್ಕಾಗಿ ಪದೇ ಪದೇ ಜಾಸ್ತಿ ಇದನ್ನೇ ಮಾಡೋದು ನೋಡಿ ನಾವು. ಅಷ್ಟು ನೋಡಿ ಹಾಕಿ ಬೇಡಲ್ಲ ಗ್ರೀನೇ ಇರ ನೋಡಿ. ನನ್ನ ಮಕ್ಕಳಿಗೆ ಅಷ್ಟು ನೋಡಿ ಸಹ ಹಾಕಬೇಡ ಅಂತ. ರೇಷನ್ ಅಕ್ಕಿದೆ ಮಾಡೋದು ನಾನು ಯಾವಾಗಲೂ, ನಿಮ್ಗೆ ಗೊತ್ತೇ ಇದೆ. ಜಾಸ್ತಿ ರೇಷನ್ ಅಕ್ಕಿದೆ ಮಾಡ್ತೇನೆ, ಎಲ್ಲಿ ಇದನ್ನು ಮಾಡಲ್ಲ ಸ್ನೇಹಿತರೆ. ಇನ್ನು ಮುಂದೆ ನಾನು ವ್ಲಾಗ್ ಮಾಡಲ್ಲ. ವ್ಲಾಗ್ ಮಾಡಲಿಕ್ಕೆ ನನಗೂ ಸಹ ಬೋರ್ ಆಗ್ತಾಯಿದೆ. ಮತ್ತು ರೆಸಿಪಿ ಒಂದೇ ಮಾಡಿ ಹಾಕ್ತೇನೆ. ವ್ಲಾಗ ಏನಾದರೂ ಫಂಕ್ಷನ್ ಇದ್ದರೆ ಫಂಕ್ಷನ್ ಇದ್ದರೆ ಏನಾರು ಇದ್ದರೆ ಅಷ್ಟೇ ಮಾಡ್ತೀನಿ. ಸುಮ್ಮನೆ ಯಾಕಂದರೆ ವ್ಯೂಸು ಬರಲ್ಲ, ಏನೂ ಇಲ್ಲ. ನನಗೂ ಸಂಚನ ಇದ್ರೊಟ್ಟಿಗೆ ಕೂತ್ಕೋಬೇಕು ಎಲ್ಲ ಕೆಲಸ ಬಿಟ್ಟು. ಅದಕ್ಕಾಗಿ ವ್ಲಾಗ್ ಮಾಡಬಾರ್ದು ಇನ್ನು ಅಂತೇಳಿ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಅಡುಗೆ ಚಾನಲಲ್ಲಿ ಒಂದು ರೆಸಿಪಿ ಮಾಡಿ ಹಾಕ್ತೀನಿ ಯಾವಾಗಲಾದರೂ. ಹಾಗಾಗಿ ಇದು ಬೋರ್ ಆಗ್ತಾ ಉಂಟು ನನಗೆ. ಏನಾದರೂ ಚೆನ್ನಾಗಿ ವ್ಯೂಸ್ ಬಂದರೆ ಮಾಡ್ಬೋದಿತ್ತು, ಏನೂ ಇಲ್ಲ. ಇಷ್ಟು ಕಷ್ಟಪಟ್ಟದಕ್ಕೂ ಪ್ರತಿಫಲ ಸಿಗೋದಿಲ್ಲ ಅಂದರೆ ಸುಮ್ಮನೆ ಯಾಕೆ ಹಂಗೆ ಅನ್ನಿಸ್ತಾ ಇದೆ ನನಗೂ ಕೂಡ ಈಗ. ಅದಕ್ಕಾಗಿ ಮತ್ತೆ ಡೈಲಿ ಇದನ್ನೇ ಮಾಡ್ಕೊಬಿಟ್ರೆ ನಾನು ಕೂಡ ಮನೆಯಲ್ಲಿ ಬೈಸ್ಕೋಬೇಕಾಗತ್ತೆ. ಹಾಗಾಗಿ ಬೇಡ ಅಂಥೇಳಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಎಲ್ಲರ ಕಡೆಯಿಂದ ಮತ್ತೆ ಅದು ಮಾಡ್ತಾಳೋ ಇದು ಮಾಡ್ತಾಳೋ ಅಂಥೇಳಿ ಎಲ್ಲರೂ ಬೈಯುವುದೇ, ನಾನು ಬೈಸ್ಕೊಂಡು ಇಷ್ಟು ಇದು ಇಲ್ಲ. ಅದಕ್ಕಾಗಿ ಇಷ್ಟೇ ಮಾಡಿಬಿಡ್ತೀನಿ ಇವತ್ತು. ಲಾಗಿನ್ ಏನು ಕಂಟಿನ್ಯೂ ಮಾಡಲ್ಲ, ಮನಸ್ಸು ಬಂದರೆ ಮಾಡ್ತೇನೆ, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ. ಈಗ ಇದನ್ನು ಮುಚ್ಚಿಬಿಡ್ತೀನಿ. ಇದ್ರ ಮೇಲ್ಗಡೆ ಒಂದು ಅಕ್ಕಿನ ತೊಳ್ಕೊತೇನೆ, ಅಕ್ಕಿ ತೊಳೆದು ಹಾಕ್ತೇನೆ. ಇವತ್ತು ಇಷ್ಟೇ ಇದೆ. ಇವತ್ತು ಸೀರೆ ಆರ್ಡ್ರ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಅದು ಸೀರೆದೊಂದು ರೆಡಿ ಮಾಡಿ ಇಟ್ಟಿದ್ದೇನೆ. ಇನ್ನು ಇಟ್ಟು ಬಂದಿಲ್ಲ, ಪಾರ್ಸಲ್ ಇಡಬೇಕಿತ್ತು. ಇವತ್ತು ಯಜಮಾನ್ರಿಲ್ಲ ಅಂತ ಬಿಟ್ಟು ನಾಳೆ ಹೋಗ್ಬಿಟ್ಟು ಬರ್ತೇನೆ ಸ್ನೇಹಿತರೆ. ಈಗ ನಿಮಗೂ ಯಾರಿಗಾದರೂ ಸೀರೆ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಅದರಿಂದ ಆದರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನನಗೂ ಪದೇ ಪದೇ ಹೇಳೋದಕ್ಕೆ ಒಂಥರ ಅನಿಸುತ್ತೆ. ಇಲ್ಲ, ಈಗ ಅನ್ನ ಒಂದು ಮಾಡ್ತೇನೆ ಸ್ನೇಹಿತರೆ. ಅನ್ನ ಮಾಡಿದ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ. ಹಣ್ಣಂತೂ ರೆಡಿಯಾಗಿದೆ ಸ್ನೇಹಿತರೆ. ಅರ್ಶಿನ ನೋಡಿ, ಅದು ಏನು ಹಾಕಿಲ್ಲ, ಗ್ರೀನ್ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ರಿ ನಿಮಗೆ ಇದು ತುಂಬಾ ಟೇಸ್ಟಿ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮಿತ್ರ ನತಿತ್ನ ಏನೇ ಇಷ್ಟ ಆಗುತ್ತೆ. ಅಕ್ಕಿಗೆ ಅಂಥದ್ದೆಲ್ಲ ಇಷ್ಟ ಆಗಲ್ಲ ಧನುಷ. ನೋಡು ನಟಕ ನೋಡಿ, ಏನಿಲ್ಲ. ಈಗ ಪುಲಾವಣ್ಣ ಮಾತ್ರ ಇದೆ, ಅದಕ್ಕೆ ಇವತ್ತು ಇಷ್ಟೇ ಇದೆ ಸ್ನೇಹಿತರೆ. ಇವತ್ತಿನ ರಾತ್ರಿ ಊಟಕ್ಕೆ ನೋಡು ಧನುಷ. ಸಾಕು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡೋಕ್ಕಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಊಟ ಮಾಡಿ ಮತ್ತೆ ಸಿಗ್ತೀನಿ. ಶುಭರಾತ್ರಿ, ಗುಡ್ ನೈಟ್.